ಈಗೇನ್ ಹೇಳ್ತೀರಾ? ಹೇಳೋದೇನಿದೆ, ನಮ್ ಮನೆಗ್ ನುಗ್ಗಿ ದಾಂಧಲೆ ಮಾಡ್ದವನ್ಗೆ ಇದ್ಯಾವ ಮಹಾ? ನನ್ನನ್ನ MLA ಮಾಡ್ತೀನಿ, CM ಮಾಡ್ತೀನಿ, PM ಮಾಡ್ತೀನಿ ಅಂತ ಹೇಳಿ ಬೋಳಿಸ್ಬಿಟ್ಟ. ತುಂಬಾ ಸಂತೋಷ. ಸುಮ್ನೆ ಇರಿ ಸಾಕು. ನಾನ್ ಬುದ್ಧಿವಂತಲಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅಯ್ಯೋ ಪಾಪ ಅಂತ ಗತಿ ಇಲ್ದಿರೋಂತ ಟೆರೆಸ್ ಮೇಲೆ ಇರೋಕ್ ಜಾಗ ಕೊಟ್ರೆ ನನಗೆ ಶ್ರೀದೇವಿಗೆ ಫಿಟ್ಟಿಂಗ್ ತಂದಿಟ್ಬಿಟ್ಟ. ಆದ್ರೂ ರಾಜೇಶ್ವರಿ ಅವರೇ, ಅವ್ನ್ ಹೀಗ್ ಮಾಡಿದಾನೆ ಅಂದ್ರೆ ನನಗೆ ಯಾಕೋ ಅನುಮಾನ. ಸಾಕ್ ಸುಮ್ನಿರಿ. ನಮ್ಮಿಬ್ಬರ ಮಧ್ಯ ತಂದಿಟ್ ತಮಾಷೆ ನೋಡ್ದನ್ ಪರವಾಗಿ ಮಾತಾಡ್ತಾ ಇದ್ದೀರಾ? ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ದ. ಅವನ್ನ ಸುಮ್ನೆ ಬಿಡಬಾರ್ದು. ಅಲ್ಲೋಡಿ ಬಂದ. ನಿಂತ್ಕೋ. ನೀನೇನಾ ಸುರೇಶ? ಹೌದು. ಈ ಹುಡುಗಿ ಯಾರು ಗೊತ್ತಾ? ಈಕೆ ನನ್ನ ಫ್ರೆಂಡ್ ರಾಧಿಕಾ ಅಂತ. ನಿನ್ನ ಅರೆಸ್ಟ್ ಮಾಡ್ತಾ ಇದೀನಿ. ಅರೆಸ್ಟ್? ಯಾಕೆ? ನನ್ ಜೊತೆ ಬಾ, ಗೊತ್ತಾಗುತ್ತೆ. ಏಯ್, ಹೇಳ್ಕೊಂಬನ್ರ ಇವನ್ನ. ನನ್ನ ಬದುಕಿಗೂ ಒಂದು ಅರ್ಥ ಸಿಗ್ಬೇಕಾದ್ರೆ ಬಾಳ ಸಂಗಾತಿ ಅವಶ್ಯಕ ಅನ್ನೋದು ಅರಿವಾಯ್ತು. ಸ್ನೇಹ ಸಂಬಂಧಗಳಿಂದ ವಂಚಿತಳಾದ ನನಗೆ ನೀವು ಆಸರೆ ಆಗ್ತಿರೋ ಅನ್ನೋ ನಂಬಿಕೆಯಿಂದ ಬಂದಿದ್ದೀನಿ. ಐ ಲವ್ ಯು ಸುರೇಶ್, ಐ ಲವ್ ಯು. ಇನ್ಸ್ಪೆಕ್ಟ್ರೆ, ನಮ್ಮ ಆಫೀಸಲ್ಲೇ ಚಿನ್ನದಂತ ಹುಡುಗಿ ಮದುವೆ ಆಗಿ PF ಇನ್ಶೂರೆನ್ಸ್ ಎಲ್ಲ ಇವನ್ ಹೆಸರಿಗೆ ಬರೋವರೆಗೂ ಕಾದಿದ್ ಕೊಲೆ ಮಾಡಿದ್ದಾನೆ. ಇಂಥವ್ರನ್ನ ನೇಣು ಹಾಕಬೇಕು. ಇನ್ಸ್ಪೆಕ್ಟರ್, ನನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ನಾನು ಇವತ್ತೇ ಇಲ್ಲಿಗೆ ಬರ್ತಾ ಇರೋದು. ಪ್ಲೀಸ್ ಬಿಲೀವ್ ಮೀ. ಸಾಹೇಬ್ರೆ, ಹೀಗೆ ಅವ್ನು ಕೇಳಿದ್ರೆ ಹೇಳ್ತಾನ? ಕರ್ಕೊಂಡೋಗಿ ಏರೋಪ್ಲೇನ್ ಹಚ್ಚಿ, ಆಗ ಅವನೇ ಬಾಯ್ ಬಿಡ್ತಾನೆ. ಕಾನ್ಸ್ಟೇಬಲ್. ಎಸ್ ಸರ್. ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನ ಮಾತು ಕೇಳಿ, ಪ್ಲೀಸ್ ನನ್ನ ಮಾತು ಕೇಳಿ. ಅಜ್ಜಿ ಅಜ್ಜಿ ಅಜ್ಜಿ, ಏನಪ್ಪಾ? ನಿನ್ ಮಗ ಸುರೇಶ್ ಅವ್ನ ಹೆಂಡತಿನ ಕೊಲೆ ಮಾಡ್ಬಿಟ್ಟಿದಾನಂತೆ. ಪೊಲೀಸ್ನವರು ಅವನ್ನ ಜೈಲಿಗೆ ಹಾಕಿದ್ದಾರೆ. ನೋಡಿ, ಇಲ್ಲಿ ಪೇಪರ್ ಅಲ್ಲಿ ಬಂದೈತೆ. ಕುಮ್ದಿನಿ, ಕುಮ್ದಿನಿ. ಏನ್ ಡ್ಯಾಡಿ? ಸುರೇಶ್ ದುಡ್ಡಿನ ಆಸೆಗೋಸ್ಕರ ಯಾವ್ದೋ ರಾಧಿಕಾ ಅನ್ನೋ ಹುಡುಗಿನ ಕೊಲೆ ಮಾಡಿದಾನಂತೆ. ವಾಟ್? ಸುರೇಶನ ಕೊಲೆನಾ? ಇಟ್ಸ್ ಇಂಪಾಸಿಬಲ್ ಡ್ಯಾಡಿ. ನಾನೇನ್ ಸುಳ್ಳು ಹೇಳ್ತಾ ಇದ್ದೀನ? ಪೇಪರ್ ನಲ್ಲೇ ಬಂದಿದೆ ನೋಡು. ನೋ ಡ್ಯಾಡಿ, ಸುರೇಶ ಮಾತ್ರ ಈ ಕೊಲೆ ಮಾಡಿರಕ್ ಸಾಧ್ಯನೇ ಇಲ್ಲ. ಡ್ಯಾಡಿ ಪ್ಲೀಸ್, ನಾನು ಸುರೇಶ್ ನೋಡ್ಬೇಕಲ್ಲ. ನಡೆಯಮ್ಮ ನೋಡೋಣ. ಮಗ, ಮಗ, ಏನು ಇದೆಲ್ಲ? ಯಾರ ಅವಳು? ನೀನ್ ಯಾಕ ಅವಳು ಕೊಲೆ ಮಾಡ್ದೆ? ಅಮ್ಮ, ನಿನ್ನ ಮಗ ಒಬ್ಬ ಕೊಲೆಗಾರ ಅಂದ್ರೆ ನೀನು ನಂಬ್ತೀಯ? ನನಗೆ ಗೊತ್ತು ಕಣೋ, ನನ್ ಮಗ ಕೊಲೆ ಮಾಡಿಲ್ಲ ಅಂತ ನನಗೆ ಗೊತ್ತು. ಮಗ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ನಾನ್ ಬದುಕಿರಲ್ಲ ಕಣೋ, ನಾನ್ ಬದುಕಿರಲ್ಲ. ಈ ಕೊಲೆ ಯಾರು ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು ಅಂತ ನನ್ಗೊಂದು ಗೊತ್ತಿಲ್ಲ. ನಿನ್ನ ಮಗನಿಗೆ ಏನೂ ಆಗಲ್ಲಮ್ಮ, ಧೈರ್ಯವಾಗಿರು. ಗುರು, ಏನೋ ಇದೆಲ್ಲ? ಇಲ್ಲ, ನನ್ ಮಗನ್ ಬಿಟ್ಟು ನಾ ಬರಲ್ಲ. ನನ್ ಮಗನ್ ಬಿಟ್ಟು ನಾ ಬರಲ್ಲ. ಅಮ್ಮ, ಧೈರ್ಯವಾಗಿರಮ್ಮ, ನನಗೇನೂ ಆಗೋದಿಲ್ಲ. ನಿನ್ನ ಬಿಟ್ಟು ನಾನು ಹೇಗಿಲ್ಲ. ಆನಂದ, ಅಮ್ಮನ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋ. ಏನ್ ಯೋಚನೆ ಮಾಡಬೇಡ ಗುರು, ನಾನು ಅಮ್ಮನ್ ಚೆನ್ನಾಗಿ ನೋಡ್ಕೊಂತೀನಿ. ಬನ್ನಿಮ್ಮ. ಇಲ್ಲ, ನನ್ ಮಗನ್ ಬಿಟ್ಟು ಬರಲ್ಲ. ನನ್ ಮಗನ್ ಬಿಟ್ಟು ಬರಲ್ಲ. ನನ್ ಮಗ ಕೊಲೆ ಮಾಡಿಲ್ಲಪ್ಪ. ಇಲ್ಲಮ್ಮ, ಸುರೇಶ್ ಕೊಲೆ ಮಾಡಿರಕ್ ಸಾಧ್ಯನೇ ಇಲ್ಲ. ಆನಂದ, ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ಕಣೋ. ಅಮ್ಮ, 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 ಎದ್ದೇಳಿಮ್ಮ. ಏನಾಯ್ತಮ್ಮ? ಸ್ಟಾಪ್, ಸ್ಟಾಪ್, ಸ್ಟಾಪ್. ಆನಂದ, ಅಯ್ಯೋ ಅಕ್ಕ, ಅಮ್ಮ, ಅಮ್ಮ, ಆನಂದ, ಅಮ್ಮಂಗೇನಾಯ್ತು? ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೇಷನ್ ಇಂದ ಸುರೇಶ್ ನೋಡ್ಕೊಂಡು ಅಮ್ಮನ್ ಕರ್ಕೊಂಡ್ ಬರ್ತಿದ್ದೆ. ಇದ್ದಕ್ಕಿದ್ದಾಗೆ ತಲೆ ಸುತ್ತ ಬಿಟ್ಬಿಟ್ರು. ಅಪ್ಪ, ಇವರೇ ಸುರೇಶ್ ತಾಯಿ. ಏನಾಗಿದೆ ನೋಡಮ್ಮ? ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲಪ್ಪ. ತುಂಬಾ ಸೀರಿಯಸ್ ಆಗಿರೋ ಹಾಗಿದೆ. ಆಸ್ಪತ್ರೆ ಕರ್ಕೊಂಡು ಹೋಗೋಣ? ಕರ್ಕೊಂಡು ಹೋಗೋಣ. ಈಗ ನಿಮ್ಗೇನಾಗ್ಬೇಕು? ನನಗತ್ತೆ ಆಗ್ಬೇಕು. ನೋಡಿ, ಈಗಾಗ್ಲೇ ಲೇಟ್ ಆಗಿದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟ್ರೆ, ನೀವು ಬೇಗ ಆಪರೇಷನ್ ರೆಡಿ ಮಾಡಿ. ಸಿಸ್ಟರ್, ಆಪರೇಷನ್ ರೆಡಿ ಮಾಡಿ. ಓಕೆ ಡಾಕ್ಟರ್. ರಾಧಿಕಾನ್ ಕೊಲೆ ಮಾಡಿ ನೀನೇ ತಾನೆ?
ಇಲ್ಲ ಹೇಳು. ಹೇಳ್ತೀನಿ ರಾಧಿಕಾ ನಾನೇ ಕೊಲೆ ಮಾಡಿದ್ದು. ನಾನು ಅವಳ ಕೊಲೆನ ಬೇಕು ಅಂತ ಮಾಡ್ಲಿಲ್ಲ ಇನ್ಸ್ಪೆಕ್ಟ್ರೆ. ಸುರೇಶ ರಾಧಿಕಾ ಗಂಡನ ತರ ನಾಟಕ ಆಡ್ತಾ ಇದ್ದ. ಆ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅಂತ ಅವಳ ಮೇಲೆ ಆಸೆ ಬಿದ್ದು ಅವಳನ್ನ ಬಲಾತ್ಕಾರ ಮಾಡಕ್ ಹೋದೆ. ಅಕಸ್ಮಾತ್ ಅವಳಿಗೆ ಏಟ್ ಬೇಸ್ ಸತ್ತೋದ್ಲು. ಅವಳ ಕೊಲೆಗೆ ನಾನೇ ಕಾರಣ. ಸುರೇಶ ನಿರಪರಾಧಿ. ಅರೆಸ್ಟ್ ಹಿಮ್. For more updates, like, comment, subscribe to our channel.